ನಿಮ್ಮ ಜೊತೆ ನಮ್ಮ ಪಯಣ. ಇವತ್ತು ನಿಮ್ಮ ಜೊತೆ ನಾನು ಬೆಂಗಳೂರಿನಿಂದ ಕೋಲಾರದ ಕಡೆಗೆ ನಮ್ಮ ಪಯಣ ಬೆಳೆಸ್ತಾ ಇದ್ದೀವಿ. ಆಲ್ಮೋಸ್ಟ್ 6 ಪ್ಲೇಸ್ನ ಒಂದು ದಿನದಲ್ಲಿ ಕವರ್ ಮಾಡಿದ್ದೀವಿ. ಯಾವುದ್ಯಾವುದು ಎಲ್ಲೆಲ್ಲಿ ಹೋಗಿದ್ವಿ, ಅದರದ ವೈಶಿಷ್ಟ್ಯತೆ, ಅದರ ಪ್ರಾಮುಖ್ಯತೆ ಏನು ಅಂತ ತಿಳ್ಕೊಬೇಕಾ? ಹಾಗಿದ್ರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಲಕ್ಷ್ಮೀ ಶಯನ ಟ್ರಾವೆಲ್ ವ್ಲಾಗ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ನಿಮ್ಮ ಪ್ರೋತ್ಸಾಹ ಬೆಂಬಲ ನಮಗೆ ಹೀಗೆ ಇದ್ದರೆ ಇನ್ನಷ್ಟು ಹೆಚ್ಚಿನ ಪ್ರವಾಸ ಸ್ಥಳಕ್ಕೆ ಅಥವಾ ಯಾರು ನೋಡಿರದ ಸ್ಥಳನ ನಾನು ನಿಮಗೆ ಪರಿಚಯ ಮಾಡಿಕೊಡೋದಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಸೀಕ್ರೆಟ್ ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ನನಗಿಷ್ಟ ಇದೆ. ಹಾಗಾಗಿ ಟ್ರಾವೆಲ್ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಂಗೆ ಟ್ರಾವೆಲ್ ಮಾಡೋದು ಇಷ್ಟ ಆಗಿರೋದ್ರಿಂದ ನಾನು ಟ್ರಾವೆಲ್ ವ್ಲಾಗ್ ಅಂತಲೇ ಸಪ್ರೇಟ್ ವ್ಲಾಗ್ ಮಾಡ್ತಾಯಿದ್ದೀನಿ. ತುಂಬ ಜನ ಏನು ಮಾಡ್ತೀವಿ ಗೊತ್ತಾ, ಕೋಲಾರ ಅಂದಿದ ತಕ್ಷಣ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ನಾವು ಬಂದ್ಬಿಡ್ತೀವಿ. ಆದರೆ ಇದೇ ನಾವು ಮಾಡೋದು ತಪ್ಪು. ಅಷ್ಟು ದೂರ ಹೋಗಿರ್ತೀವಿ. ಅಷ್ಟು ದೂರ ಹೋದ್ಮೇಲೆ ಕೆಲವೊಂದು ಐತಿಹಾಸಿಕವುಳ್ಳ ಅತಿ ಪುರಾತನ 1000 ವರ್ಷಗಳ ಹಿಂದಿನ ಇತಿಹಾಸವುಳ್ಳ ದೇವಸ್ಥಾನಗಳು ಇಂದಿಗೂ ಜೀವಂತವಾಗಿ ಕೋಲಾರ ಜಿಲ್ಲೆಯಲ್ಲಿದೆ. ನಮ್ಮ ಕರ್ನಾಟಕದಲ್ಲಿನೇ ಎಷ್ಟು ಐತಿಹಾಸಿಕ ದೇವಸ್ಥಾನಗಳು, ಸಾವಿರಾರು ವರ್ಷಗಳ ಹಳೆಯ ದೇವಸ್ಥಾನಗಳು ಇನ್ನೂ ಜೀವಂತವಾಗಿದೆ. ಅದನ್ನೆಲ್ಲ ನೋಡೋದಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ. ನೆಕ್ಸ್ಟು ನಮ್ಮ ಜನ್ರೇಷನ್ ಅಥವಾ ನೆಕ್ಸ್ಟು ನಮ್ಮ ಪೀಳಿಗೆಗಳಿಗೂ ಸಹ ಅದು ಇನ್ನೂ ಜೀವಂತವಾಗಿರಲಿ ಅಂತ ನಾನು ಆಶಿಸ್ತೀನಿ. ಈ ಕೆಲವೊಂದು ಜೀವಂತವಾಗಿರುವ ಐತಿಹಾಸಿಕವುಳ್ಳ ದೇವಾಲಯಗಳನ್ನು ಇನ್ನಷ್ಟು ಸಂರಕ್ಷಿಸಿ, ಇನ್ನಷ್ಟು ನಮ್ಮ ಮುಂದಿನ ಜೀವನದ ಪೀಳಿಗೆಗಳಿಗೂ ಸಹ ಅದರ ಭಾಗ್ಯ ಸಿಗಲಿ ಅಂತ ನನ್ನ ಆಸೆ. ಬನ್ನಿ, ಹಾಗಿದ್ರೆ ನಾನು ಯಾವ್ಯಾವ ಸ್ಥಳಕ್ಕೆ ಹೋಗಿದ್ದೆ ಅಂತ ನಾನು ನಿಮ್ಮ ಮುಂದೆ ತೋರಿಸ್ತೀನಿ. ವೆಲ್ಕಮ್ ಟು ಲಕ್ಷ್ಮೀ ಶಯನ ಟ್ರಾವೆಲ್ ವ್ಲಾಗ್. ಮೊದಲಿಗೆ ನಾವು ಹೊರಟಿದ್ದು ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕೋಲಾದೇವಿ ಗ್ರಾಮದಲ್ಲಿರುವ ಗರುಡ ದೇವಸ್ಥಾನಕ್ಕೆ ನಾವು ಹೊರಟಿದ್ದು. ಈ ದೇವಸ್ಥಾನ ರಾಮಾಯಣ ಮತ್ತು ಮಹಾಭಾರತಕ್ಕೆ ಸಂಬಂಧಿಸಿದೆ. ರಾಮಾಯಣಕ್ಕೆ ಸಂಬಂಧಿಸಿದ ಕತೆ ಯಾವುದು ಅಂದರೆ, ಸೀತೆಯನ್ನು ರಾವಣನು ಅಪಹರಿಸಿಕೊಂಡು ಹೋಗುತ್ತಿದ್ದಾಗ ಜಟಾಯು ಎಂಬ ಹದ್ದು ಆಕೆಯನ್ನು ರಕ್ಷಿಸಲು ಪ್ರಯತ್ನಿಸುತ್ತೆ. ಆಗ ರಾವಣನು ಜಟಾಯುಗೆ ಬಿಲ್ಲು ಬಿಟ್ಟಾಗ ತನ್ನ ಪ್ರಾಣವನ್ನು ಈ ಸ್ಥಳದಲ್ಲಿ ಬಿಡುತ್ತೆ. ಹಾಗಾಗಿ ಕೋಲಾದೇವಿ ಎಂಬ ಹೆಸರು ಬರುತ್ತೆ. ಕೋಲಾದೇವಿ ಅಂದರೆ ಕೊಲ್ಲುವ ಸ್ಥಳ ಅಂತ ಹೆಸರು. ಕಾಲಕ್ರಮೇಣ ಇದಕ್ಕೆ ಕೋಲಾದೇವಿ ಎಂಬ ಹೆಸರು ಬರುತ್ತೆ. ನಂತರ ವಿಷ್ಣುವಿನ ಕೃಪೆಯಿಂದ ಅದೇ ಜಟಾಯು ಗರುಡನಾಗಿ ಇಲ್ಲಿ ನೆಲೆಯಾಗತ್ತೆ. ಮಹಾಭಾರತದ ಕಥೆ ಏನಪ್ಪ ಅಂದರೆ, ದ್ವಾಪರ ಯುಗದಲ್ಲಿ ಅರ್ಜುನನ ಬಾಣಗಳಿಂದ ಕಾಡಿನಲ್ಲಿ ಬೆಂಕಿ ಹತ್ತಿ ಅನೇಕ ಹಾವುಗಳು ಸತ್ತವು. ಆದ್ದರಿಂದ ಅರ್ಜುನನಿಗೆ ಸರ್ಪದೋಷಕ್ಕೆ ಒಳಗಾಗ್ತಾರೆ. ಆ ದೋಷದಿಂದ ಮುಕ್ತಿ ಪಡೆಯಲು ಋಷಿಮುನಿಗಳು ಗರುಡನನ್ನು ಪೂಜಿಸಲು ಸಲಹೆ ನೀಡುತ್ತಾರೆ. ಆದ್ದರಿಂದ ಅರ್ಜುನನೇ ಗರುಡನನ್ನು ಇಲ್ಲಿ ಪ್ರತಿಪಾದಿಸಿದನು ಅಂತ ನಂಬಿಕೆ ಇದೆ. ಈ ದೇವಾಲಯವನ್ನು 11ರಿಂದ 12ನೇ ಶತಮಾನದಲ್ಲಿ ಶ್ರೀ ರಾಮಾನುಜಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ನಂಬಿಕೆ ಇದೆ. ನೀವು ಗಮನಿಸುತ್ತಿರುವ ಹಾಗೆ ವಿಶಿಷ್ಟ ಗರುಡನ ವಿಗ್ರಹ ಇದು. ಇಲ್ಲಿ ಗರುಡನು ಒಂದು ಕಾಲಿನ ಮೇಲೆ ಮಂಡಿಯೂರಿ ನಿಂತಿದ್ದಾರೆ. ಬಲಗೈಯಲ್ಲಿ ವಿಷ್ಣುವನ್ನು, ಎಡಗೈಯಲ್ಲಿ ಲಕ್ಷ್ಮಿಯನ್ನು ಹೊತ್ತಿದ್ದಾರೆ. ಇದು ವಿಶ್ವದ ಏಕೈಕ ಗರುಡ ದೇವಸ್ಥಾನ. ಗರುಡ ದೇವಸ್ಥಾನದ ಜೊತೆಗೆ ಆಂಜನೇಯ ಸ್ವಾಮಿಯ ವಿಶಿಷ್ಟ ರೂಪದ ದೇವಸ್ಥಾನವೂ ಇದೆ. ಈ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ಸರ್ಪದೋಷ ನಿವಾರಣೆಯಾಗುತ್ತೆ ಎಂಬ ಭಕ್ತರ ನಂಬಿಕೆ ಇದೆ. ಕಾಲ ಸರ್ಪದೋಷ, ಹೃದಯ ದೋಷ, ಕಾಂತದೋಷ, ಕುಜದೋಷ, ಭುಜದೋಷ, ರಾಹು ಸಂಧಿ ದೋಷ, ಶಿರದೋಷ, ಇನ್ನೂ ಅನೇಕ ದೋಷಗಳಿದ್ದರೂ ಸಹ ಇಲ್ಲಿ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಇಲ್ಲಿನ ಅರ್ಚಕರು ತುಂಬ ವಿವರಣೆಯಾಗಿ ಹೇಳಿದ್ದರು. ಇಲ್ಲಿ ಮುಗಿಸ್ಕೊಂಡು ನಾವು ಹೊರಟಿದ್ದೆ 2ನೆಯ ಪ್ರೇಕ್ಷಣೀಯ ಸ್ಥಳ ಯಾವುದು ಅಂದರೆ ಕೈವಾರ ತಾತಯ್ಯನ ದೇವಸ್ಥಾನ. ಇಲ್ಲಿ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಅವರ ಮಠ ಇದೆ ಮತ್ತು ಭೀಮಲಿಂಗೇಶ್ವರ ದೇವಸ್ಥಾನವೂ ಸಹ ಇದೆ. ಏಕಚಕ್ರ ನಗರ ಅಂತಲೂ ಕರೀತಾರೆ ಇದನ್ನು.
ನಾವು ಹೊರಟಾಗ ಒಂದು ವಿಶೇಷವಾದ ಪೂಜೆನ ಮಾಡಿಸ್ತಾ ಇದ್ರು. ತುಂಬ ಅದ್ಭುತವಾಗಿತ್ತು ಅಲಂಕಾರಗಳು. ಯಾಕೆ ಅಂದರೆ ಅವತ್ತಿನ ದಿನ ಅಮಾವಾಸ್ಯೆಯಾಗಿತ್ತು. ಅಮಾವಾಸ್ಯೆಯ ದಿನ ತುಂಬ ಅದ್ಭುತವಾಗಿರುವಂತಹ ಒಂದು ಅಲಂಕಾರ ಜಪ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಬನ್ನಿ ನೋಡ್ಕೊಂಡು ಬರೋಣ. ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ ರಾಮ ರಾಮ ಕೇಶವ ರಾಮ ಕೈವಾರ ತಾತಯ್ಯ ದೇವಸ್ಥಾನ ದರ್ಶನ ಮಾಡಿಕೊಂಡು ನಾವು ಹೊರಟಿದ್ದು ತಾತಯ್ಯ ಅವರು ಜಪ ಮಾಡುತ್ತಿದ್ದಂತಹ ಗುಹೆ ಹತ್ರ ಹೊರಟ್ವಿ. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಕೈವಾರಕ್ಕೆ ಬಂದರೆ ನಾವು ಕೈವಾರ ತಾತಯ್ಯನ ನೋಡಿಕೊಂಡು ವಾಪಸ್ ಹೊಟ್ಟೋಗ್ತೀವಿ. ಇಲ್ಲಿ ನೋಡಬೇಕಾಗಿರೋಂತಹ ತುಂಬ ಅದ್ಭುತವಾಗಿದೆ, ನೋಡ್ತಾ ಇರ್ಬೋದು. ಹಿಂದಕ್ಕೆ ಹೋಗು, ಇನ್ನು ಹಿಂದಕ್ಕೆ ಹೋಗು. ನಾಗು, ತೇಜು, ತೇಜು, ಭಕ್ತ ಕನಕದಾಸರು, ಭದ್ರಾಚಲ ರಾಮದಾಸರು, ಯೋಗಿ ವಿಮಾನ, ಕಬೀರ್ ದಾಸರು, ಇಲ್ಲಿನ ಪ್ರತೀತಿ ಏನು ಅಂತಂದರೆ ಕೈವಾರ ತಾತಯ್ಯನವರು ಇಲ್ಲಿ ಜಪ ಮಾಡ್ತಾ ಇದ್ದಂತಹ ಗುಹೆನೂ ಸಹ ಇಂದಿಗೂ ಜೀವಂತವಾಗಿದೆ. ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹವಿದ್ದು ಅಲ್ಲಿ ಇಂದಿಗೂ ಸಹ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ತುಂಬ ಅದ್ಭುತವಾಗಿದೆ. ಸುತ್ತ ಬೆಟ್ಟಗಳು. ಇಲ್ಲಿ ಎಷ್ಟು ಪ್ರಶಾಂತವಾಗಿದೆ ಅಂದರೆ ಹೇಳೋದಕ್ಕೂ ಅಸಾಧ್ಯ, ಅಷ್ಟು ಪ್ರಶಾಂತವಾಗಿದೆ. ಸುತ್ತ ಬೆಟ್ಟ, ನೀವೇ ಊಹೆ ಮಾಡ್ಕೊಳ್ಳಿ. ಸುತ್ತ ಬೆಟ್ಟ ಮಧ್ಯ ಈ ರೀತಿ ಒಂದು ದೇವಸ್ಥಾನ ಇದೆ. ಎಷ್ಟು ಆಡಂಬರವಾಗಿ, ಎಷ್ಟು ಚಂದ, ಅದ್ಭುತವಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ನಮಗೆ ಆ ಮೆಟ್ಲತ್ತಿ ಸುಸ್ತಾಯಿತು, ಉಸಿರು ಏದುಸಿರು ಉಫ್ ಉಫ್ ಅಂದ್ಕೊಂಡೇ ಬೆಟ್ಟ ಮೆಟ್ಲತ್ತಿ ನಾವು ಮುಂದೆ ಸಾಗಿದ್ವಿ. ಒಳಗಡೆ ಗುಹೆ ಒಳಗಡೆ ಮೊಬೈಲ್ ಕ್ಯಾಮ್ರಾ ಹಲೋ ಇರಲಿಲ್ಲ, ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನಮಗಂತೂ ಮೆಟ್ಲತ್ತಿ ತುಂಬ ಸುಸ್ತಾಯಿತು, ಹಾಗಾಗಿ ನಾನು ಇಲ್ಲೇ ನಿಂತೆ. ಯಾಕೆ ಅಂದರೆ ಸುಸ್ತಾಗಿದ್ದು ಒಂದು ರೀಸನ್ ಆದರೆ ಅಲ್ಲಿನ ಸುತ್ತ ಬೆಟ್ಟ ಸೌಂದರ್ಯ ನೋಡೋದಕ್ಕೆ ತುಂಬ ಆತುರ ಕಾಯ್ತಿತ್ತು ನನ್ನ ಮನಸ್ಸು. ತುಂಬ ಆತುರದಿಂದ ಎಲ್ಲ ಕಡೆ ಒಂದು ಆಕರ್ಷಣೀಯ ಮನೋಭಾವ ಅಂತಲೇ ಹೇಳ್ಬೋದು. ಎತ್ತ ನೋಡಿದ್ರು ಹಚ್ಚ ಹಸಿರು, ಒಂದು ರಿಲೀಫ್ ಆಗಿರುವಂತಹ ಮೈಂಡು, ತುಂಬ ಅದ್ಭುತವಾಗಿರುವಂತಹ ಮೈಂಡ್ ಸೆಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಪ್ರಶಾಂತವಾಗಿದೆ. ಒಮ್ಮೆ ಆದರೂ ವಿಸಿಟ್ ಮಾಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ನ ನೀವು ಅನುಭವಿಸಿ. ಯಾಕಂದರೆ ಇರೋದು ಒಂದು ಲೈಫು, ಸೊ ಎಲ್ಲ ಕಡೆ ಹೋಗಿ ಎಲ್ಲ ಎಂಜಾಯ್ ಮಾಡೋಣ. ಹಾಗೆ ನನಗೆ ದೇವ್ರ ಪ್ರಸಾದ ಕೊಟ್ಟು ಹಾಗೆ ತಲೆಯಲ್ಲಿ ಹೂವು ಮುಡ್ಕೊಂಡು ಗುಹೆನ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ಗುಹೆ ಒಳಗಡೆ ಮೊಬೈಲ್ ಕ್ಯಾಮ್ರಾ ಇರಲಿಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಹಾಗೆ ನಾವು ದರ್ಶನ ಮುಗಿಸಿ ನೆಕ್ಸ್ಟು ಹೋಗ್ತಾ ಇರೋ ಸ್ಥಳ ಯಾವುದು ಅಂದ್ಕೊಂಡಿದ್ದೀರಾ? ಕೈಲಾಸಗಿರಿ. ಕೈಲಾಸಗಿರಿ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ, ಅದ್ಭುತವಾಗಿದೆ. ಯಾರಾದರೂ ಹೋಗಿದ್ರೆ ಮಿಸ್ ಮಾಡಬೇಡಿ ದಯವಿಟ್ಟು, ತುಂಬ ಅದ್ಭುತವಾಗಿದೆ. ಬನ್ನಿ ಹೋಗೋಣ. 4ನೇ ಸ್ಥಳ ಯಾವುದು ಅಂದರೆ ಕೈಲಾಸಗಿರಿ. ಕೈಲಾಸಗಿರಿಗೆ ನಾವು
ಈಗ ಮಹಾ ಕೈಲಾಸಗಿರಿ ಕ್ಷೇತ್ರದ ಕಡೆ ನಮ್ಮ ಪಯಣ. ಸೊ ಇಲ್ಲಿ ಕೇವ್ನ ನೋಡಿಕೊಂಡು ಈಗ ಕೈಲಾಸಗಿರಿ ಕಡೆ ಹೊರಟಿದ್ದೀವಿ. ದರ್ಶನ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ 12:40 ಆಫ್ಟರ್ನೂನೇ ಆಗಿತ್ತು. ಸೊ ಹೋಗೋ ಅಷ್ಟರಲ್ಲಿ ಕ್ಲೋಸ್ ಆಗಿರುತ್ತಾ ಓಪನ್ ಆಗಿರುತ್ತಾ ಅನ್ನೋ ಡೌಟಲ್ಲೇ ಹೋದ್ವಿ. ನಾನು ಯೋಚನೆ ಮಾಡ್ತಾ ಇದ್ದೆ ಏನಂತ ಅಂದರೆ, ಕೈಲಾಸಗಿರಿ ಅಂತ ಯಾಕೆ ಕರೀತಾರೆ, ಇಲ್ಲಿ ಏನು ಅಂತ ಪ್ರತೀತಿ ಇದೆ ಅಂತ ನಾನು ಅದೇ ಯೋಚನೆ ಮಾಡ್ಕೊಂಡು ಹೋಗ್ತಾಯಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಕೈಲಾಸಗಿರಿ ಯಾಕೆ ಕರೀತಾರೆ ಅಂತ. ಸೊ ಇಲ್ಲಿ ಇನ್ನೂ ನೋಡಬೇಕಾಗಿರೋಂತಹ ದೇವಸ್ಥಾನಗಳು ತುಂಬ ಇದೆ. ಇನ್ನೂ ರೋಡ್ ಅದನ್ನು ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ರೋಡೆಲ್ಲ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಸ್ವಲ್ಪ ರೋಡ್ಗಳು ಸ್ವಲ್ಪ ಇನ್ಕನ್ವೀನಿಯನ್ಸು ಆದ್ರೂ ಅಚ್ಚುಕಟ್ಟಾಗಿ ಈಗ ಅದನ್ನು ರೆಡಿ ಮಾಡ್ತಾ ಇರೋದ್ರಿಂದ, ಈಗ ಸ್ಟಾರ್ಟಿಂಗ್ ಫೇಮಸ್ ಆಗ್ತಾ ಇರೋದ್ರಿಂದ ಈಗ ಅದನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಕೈಲಾಸಗಿರಿ ಯಾಕೆ ಕರೀತಾರೆ ಅಂತ ಈಗ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಬೆಟ್ಟದ ಮೇಲೆ ನಮ್ಮ ಒಂದು ಕೈಲಾಸನೇ ನಿರ್ಮಾಣ ಮಾಡಿದ್ದಾರೆ. ಅಷ್ಟು ಅದ್ಭುತವಾಗಿದೆ, ಅಷ್ಟು ಸುಂದರವಾಗಿದೆ. ನಾವು ಮೆಟ್ಲತ್ತಿ ಹೋಗಿ ಎಷ್ಟು ಆಯಾಸ ಆಗಿರುತ್ತೋ ಅದನ್ನು ನೋಡ್ತಾ ಇದ್ದಂಗೆ ನಮ್ಮ ಮನಸ್ಸಲ್ಲಿರುವಂತಹ ಆಯಾಸ ಎಲ್ಲ ಕಣ್ಣಿಗೆ ಕಾಣಲ್ಲ, ಅಷ್ಟು ರಿಲೀಫ್ ಆಗುತ್ತೆ. ಬನ್ನಿ ಬನ್ನಿ ಚೆನ್ನಾಗಿದೆ, ಬನ್ನಿ 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 ಚೆನ್ನಾಗಿದೆ. ನಿಂತ್ಕೋ. ಸರಿ ಮಾಡ್ತಾನೆ. ಅಮ್ಮ ಹನುಮಾನ್ ಹತ್ರ ಹಿಂಗಿತ್ತೈತಿ ಹಿಂದಗರೆ ಹೋಗಲ್ಲಂತೆ. ಕೈಲಾಸಗಿರಿಯಲ್ಲಿ ಊಟದ ವ್ಯವಸ್ಥೆ ಇದೆ. ಅದನ್ನು ಮುಗಿಸ್ಕೊಂಡು ನಾವು ಊಟನೂ ಮುಗಿಸ್ಕೊಂಡು ಬಂದಿದ್ದು ಗವಿ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ. ಇಲ್ಲೂ ಸಹ ಜಪ ಮಾಡುತ್ತಿದ್ದಂತಹ ಗವಿ ಇದೆ. ಗವಿ ಎಲ್ಲಿದೆ ಅನ್ನೋದನ್ನು ತೋರಿಸಿದ್ದೀನಿ, ಬನ್ನಿ ನೋಡ್ಕೊಂಡು ಬರೋಣ. ಇಲ್ಲಿ ಎಷ್ಟು ಅದ್ಭುತವಾಗಿದೆ ಅಂದರೆ, ಬೆಟ್ಟದ ಮೇಲಿರುವಂತಹ ಲಾಂಛನನೇ ಹೇಳುತ್ತೆ, ಅಷ್ಟು ಅದ್ಭುತವಾಗಿದೆ. ನೋಡ್ತಾ ಇರ್ಬೋದು, ದೂರದಲ್ಲಿ ನೋಡಿದ್ರೆ ಒಂದು ಚಕ್ರದ ಮಧ್ಯ ಸ್ವಸ್ತಿಕ್ ಚಿಹ್ನೆ ಇರೋ ಥರ ಕಾಣುತ್ತೆ. ಇನ್ನೂ ಒಂದು ಸೈಡ್ ನೋಡಿದ್ರೆ ಹನುಮಂತ ನಿಂತಂಗಿದೆ. ನಿಮ್ಗೆ ಯಾವ ಥರ ಇದೆ ಕಾಣುತ್ತೆ ಅಂತ ಹೇಳಿ. ನಾವು ಹೋದಾಗ ಕ್ಲೋಸ್ ಮಾಡಿದರು, ಆಮೇಲೆ ಫೋನ್ ಮಾಡಿ ಕರೆಸಿದ್ವಿ. ಸೊ ಬಂದರು. ನೋಡ್ತಾ ಇರ್ಬೋದು, ಸುತ್ತ ಬೆಟ್ಟದ ಮಧ್ಯ ಈ ದೇವಸ್ಥಾನ. ಎಲ್ಲನೂ ಸಹ ಬೆಟ್ಟಗಳ ಮಧ್ಯೆ ಒಂದು ಅದ್ಭುತವಾದಂತಹ ಇತಿಹಾಸವುಳ್ಳ ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ನಾವು ಹಾಗೆ ಕೂತ್ಕೊಂಡಿದ್ವಿ ಅರ್ಚಕರು ಬರೋವರೆಗೂ. ಬಂದರು ಅರ್ಚಕರು. ಅರ್ಚಕರ ತಾಯಿ ಎಷ್ಟು ಸ್ಪಷ್ಟವಾಗಿ ಮಾತಾಡಿದ್ದಾರೆ ಅಂತ ನೋಡಿ. అదంతా నడుస్తూనే ఉండే 15 నుంచి ఏమంతా నడుస్తుంది. 7 నుంచి నెక్స్ట్ మన అంత చక్రం పట్టిండారు, బట్ట సిక్కలేదు, బట్ట ఎత్తుతా ఉండారు. జ్వరం తక్కువే, ఏం చేసేది ఉరికేసి ఏం చేసేది అట్లా పోదు. వెనక్కైపోయి చూస్తాము. రోడ్ సైడ్కి లేదు, ఏమీ లేదు. రోడ్ సైడ్ ఉండింటే ఎట్లా మనం పెట్టుకునే పోతుంది.
ಉದ್ಭವ ಆಗ್ಬಿಡ್ತಿಲ್ಲ ಒಂತಾನು. ಇಲ್ಲಾಗಿರೋದು ಉದ್ಭವ ಮೂರ್ತಿನ ಗವಿ ಒಳಗೆ ಒಳಗಡೆ ಹೋಗಿಲ್ಲಲ್ಲ, ಇನ್ನ ಹೋಗಿಲ್ಲ. ಹೋಗ್ತಾ ರೈಟ್ ಸೈಡ್ ಗವಿ ಉದ್ಭವ ಆಮೇಲೆ ಅದನ್ನು ಉದ್ಭವ ಬಿಟ್ಬಿಟ್ಟು ಗವಿ ಸಂದಲ್ಲಿ ನಾವು ಪ್ರತಿಷ್ಠೆ ಮಾಡ್ಕೊಂಡಿದ್ದೀವಿ. ಎರಡು ಕಡೆ ಪ್ರತಿಷ್ಠಾಪನೆ. ಟೈಮಿಂಗ್ಸ್ ದೇವಸ್ಥಾನದ್ದು ಟೈಮ್ ಆಗಲ್ಲ ಹಾಕಿದ್ದಾರೆ, ಅದರ್ಸ ಟೈಮ್ ಹಾಕಿದ್ದಾರೆ. ನಾನು ನೋಡಿಲ್ಲ ಅಲ್ಲಿ. ಇಡಪ್ಪ ಅಂತ ಕೊನೆ ಉಡ್ಸ್ಕೊಂಡಮ್ಮ ಹೋಗ್ಬಿಟ್ಟು ಇಲ್ಲಿಗೆ ಹಂಗೆ ಇತ್ತಲ್ವಾ ಬೋರ್ಡ್ ನೋಡ್ಬಿಟ್ಟು ಆಂಜನೇಯ ಇದೆ ಅಂದ್ರಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ಗೆ ಆಂಜನೇಯ ಎಲ್ಲಿದ್ರು ಓಡ್ಬರ್ತೇವೆ. ಹೇಳಂತ ಇಟ್ಲವ ಗವಿಯಲ್ಲಿ ಉದ್ಭವ ಆಗಿರುವ ಮೂರ್ತಿಯನ್ನು ಬಿಟ್ಟು ಅವರು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದಾರೆ. ಗವಿಗೂ ಸಹ ಅಲ್ಲಿ ಸಪ್ರೇಟ್ ಸ್ಥಳ ಬಿಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಹಾವು ಬಂದ್ರೆ ಏನು ಮಾಡ್ತೀಯ? ಎಷ್ಟನಾ ಹೋಗ್ಬೋದು ಅಲ್ಲಿಗೆ. ಹೋಗ್ತೆ ಮೇಲಕ್ಕೆ ಹೌದಾ? ಯಾಕಡೆ ಕೈಲಾಸ ಕಡೆಯಿಂದ ಹೋಗ್ತಾರೆ. ಎಲ್ಲಿ? ಕೈಲಾಸಗಿರಿಗೆ ಹೋದ್ರೆ ಕೈಲಾಸಗಿರಿ. ಅಲ್ಲಿ ಶಿವನ್ ಟೆಂಪಲ್ ಇದೆಯಲ್ಲ, ಆಂಜನೇಯ ಸ್ವಾಮಿ ಟೆಂಪಲ್. ಆಂಜನೇಯ ಸ್ವಾಮಿ ದುರ್ಗಮ್ಮನ ಪ್ರತಿಷ್ಠಾಪನೆ ಮಾಡಿದ್ದಾರೆ, ದುರ್ಗಾದೇವಿ. ಆ ಊಟ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಅಲ್ಲ. ನಾವು ನಾವು 20 ವರ್ಷ ಮಾಡ್ಕೊಂಡು ಚಿಕ್ಕದಾಗಿ ದರ್ದ ತರ ಆಯ್ತು ಆಂಜನೇಯ ಸ್ವಾಮಿ. ಈಗ ಯಾರೋ ಹೋಗಿ ಸೇರ್ಕೊಂಡು ಮೈಸೂರಲ್ಲಿ ಸೇರ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಭಯ ಕೈಲಾಸ ಅವ್ರು ಬೇರೆ, ಅವರು ಚಿಕ್ಕಮಗಳೂರು ಮಿನಿಸ್ಟರ್ ಚೌಡರೆಡ್ಡಿ ಅಂತ ಅವ್ರು ಬೇರೆ. ಇದು ಯಾರೋ ಬೇರೆ ನಾರಾಯಣಹಳ್ಳಿ ಅವರು ಅವ್ರ ಮತ್ತೆ ಸಂಬಂಧ ಇದೆ. ರೋಡ್ ಮಾಡ್ಬೇಕು, ರೋಡ್ ಅವ್ರು ಮಾಡ್ಕೊಂಡಿದ್ದಾರೆ. ಇಲ್ಲಿ ಇವ್ರನ್ನ ಕರ್ಕೊಂಡ್ಬಂದು ನಾವು ಗೆಸ್ಟ್ಗಳು ಬೇಕಾದಷ್ಟು ಮಾಡ್ಕೊಂಡು ಚೌಡರೆಡ್ಡಿ ಅವ್ರು ಮಿನಿಸ್ಟರ್ ಆಗಿದ್ರು. ಎಲ್ರು ಎಷ್ಟು ಸಾರಿ ಕರ್ಸಿದ್ವಿ, ರೋಡ್ ಮಾಡಿಸ್ಕೊಡಿ ನಾವು, ಅದಕ್ಕೆ ಮಾಡ್ಕೊಂಡು ಅದು ಕೃತಕವಾಗಿ ಮಾಡ್ಕೊಂಡೆ ದೇವಸ್ಥಾನ. ಕೋರಟ್ ನಡೀತು ತುಂಬಾ ಜನ, ಸುಲ್ತಾನ್ ಅವ್ರು ಜನ. ಇವ್ರಿಗೆ ಆಯ್ತು ಅಂತ ಆಗಿಲ್ಲ ಅಂತಾರೆ. ಮುಜರಾಯಿ ದೇವಸ್ಥಾನ ಮಾಡಿಸ್ಕೊಡಿಲ್ಲ. ಅಲ್ಲಿ ಆಂಜನೇಯಂದು ಅದು ಮುಜರಾಯಿನ? ಅದು ಮುಜರಾಯಿ ಇದೆ, ನಮಗ್ ಸಂಬಂಧಪಟ್ಟಿದ್ದಾರೆ ವಯಸ್ಸಿನವರಿಗೆ. ಅದು ಯಾರ ಮಾಡ್ತಾರೆ. ಅದು ಜಮೀನು ಉಪ್ಪುರಪೇಟೆ ಅಂತ ಆ ಕಡೆ ಇದೆ. ಅದು ಒಟ್ಟು ಮುಸ್ಲಿಂ ಆಗಿ ಅವರೆಲ್ಲ ಜಮೀನು ಹಾಕೊಳ್ಸ್ಕೊಂಡ್ಬಿಟ್ಟವ್ರು. ಅದಕ್ಕೆ ಬಿಟ್ಬಿಟ್ಟು ನಾವು ಯಾರೋ ಬಂದು ನಮ್ಮವರೇ ಮಾಡ್ತಾ ಇದ್ರು, ಇಬ್ರು ನಮ್ಮವರೇ. ಅಲ್ಲಿ ಶಿವನ್ ಟೆಂಪಲ್ ಮೇಲ್ಗಡೆ ಇದೆ. ಶಿವನ್ ಟೆಂಪಲ್ ಏನೋ ಮೇಲಕ್ಕೆ ಹೋಗ್ಬೇಕು. ಇಲ್ಲಿ ಕೈಲಾಸ ಹೋಗಿದ್ರ? ಆ ಶಿವನ್ ಟೆಂಪಲ್ ಇದೆ, ದುರ್ಗಾದೇವಿ ಇದೆ, ಆಂಜನೇಯ ಸ್ವಾಮಿ. ಕೈಲಾಸಗಿರಿಯಿಂದ ಮೇಲಕ್ಕೆ ಹೋಗ್ಬೇಕು. ಕಲ್ಯಾಣಿ ದೊಡ್ಡ ಕಲ್ಯಾಣಿ ಇದೆ, ಗಣ ಇದೆ. ಇನ್ನ ಮೇಲಕ್ಕೆ ಬಂದು ಎಣ್ಣೆ ಕಂಡಿದೆ, ಬಾಳ್ಯದಾರ ಮಾಡಿರೋದು. ಒಂದು ನೀರ್ ಕಾಣಿರ್ತಾನೆ, ಎಣ್ಣೆ ಇರ್ತದೆ. ಈ ತರ ಇದು ಮಾಡಿದ್ದಾರೆ, ಮೋಲ್ಡ್ ಮಾಡಿದ್ದಾರೆ. ರೌಂಡ್ ಬರ್ಬೇಕು, ಮೆಟ್ಲು ಇಳಿದು ಹೋಗ್ಬೇಕು. ಚೆನ್ನಾಗಿದೆ ನೋಡಕ್ಕೆ. ಗವಿ ಅನಂತ ಪದ್ಮನಾಭ ದೇವಸ್ಥಾನ ಸ್ಟೆಪ್ಸ್ ಹತ್ಕೊಂಡು ಬಂದರೆ ಮೇಲ್ಗಡೆ ಬೆಟ್ಟ ಫುಲ್ಲು ಕಲ್ಯಾಣಿ ಇದೆ. ತುಂಬ ಅದ್ಭುತವಾದಂಥ ಒಂದು ಸುಂದರ ನೋಟ ಅಂತ ಹೇಳ್ಬೋದು. ಅಲ್ಲಿ ಅಲ್ಲಿ ಫುಲ್ ಮೇಲೆ ಕೋಟೆ ಇರೋದಲ್ಲಿ ಅದೇ ಕಲ್ಯಾಣಿ ಇದೆ. ಇದನ್ನ ಮುಗಿಸ್ಕೊಂಡು ಕೊನೆಯದಾಗಿ ನಾವು ಹೊರಟಿದ್ದು ಎಲ್ಲಿಗೆ ಅಂದರೆ ಕೋಟಿಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ.
ಇಲ್ಲಿಗೆ ನಾವು ರೀಚ್ ಆಗುವಷ್ಟರಲ್ಲಿ ಸಂಜೆ 5:30 ಆಗಿತ್ತು. ತಮಿಳುನಾಡಲ್ಲೂ ಇದ್ದೇವ ಈ ಥರದ ಇನ್ನೂ ಚೆನ್ನಾಗಿದ್ದಾನೆ. ಚಿನ್ನು ಮುಟ್ಬೇಡ. ಎಲ್ಲ ತಪ್ಪಾಗಿರೋದು. ನಾನು ಆ ಸಲ ಬಂದಾಗ ಇವೆಲ್ಲ ಇರಲಿಲ್ಲ. ಅಲ್ಲಿ ಒಳಗಡೆ ಅಲ್ಲಿ ಒಳಗಿಂದ ಹೋಗ್ತಾ ಇದ್ದಿದ್ದು ನಾವು. ಅವ್ರು ಹೋಗ್ತಾ ಇದ್ದಾರೆ ನೋಡು, ಎಷ್ಟೊಂದು ಕಟ್ಬಿಟ್ಟಿದ್ರು ನೋಡು. ಅವಾಗೆಲ್ಲ ಜಾಸ್ತಿ ಇರಲಿಲ್ಲ. ನಾವು ಒಂದು 20-25 ವರ್ಷದ ಹಿಂದೆ ನಾನು ಬಂದಿದ್ದೆ ಇಲ್ಲಿಗೆ. ಸೊ ಆಗ ಇಷ್ಟೊಂದು ಲಿಂಗ ಪ್ರತಿಷ್ಠಾಪನೆ ಆಗಿರಲಿಲ್ಲ. ಈಗ ತುಂಬಾ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಅಲಂಕಾರ ಅಂತೂ ತುಂಬಾ ಚೆನ್ನಾಗಿದೆ. चलो वर्टिकल में लो. తెలిసినా పైన ఆపోలో వచ్చాడా ಒಂದು ದಿನದಲ್ಲಿ ನಾವು 6 ದೇವಸ್ಥಾನನ ಕವರ್ ಮಾಡಿದ್ದೀವಿ. ದೇವ್ರ ದರ್ಶನ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ 6:30 ಆಗೋಗಿತ್ತು ಆಲ್ಮೋಸ್ಟು. ಈ ಸಂಜೆ ಟೈಮಲ್ಲಿ ಲಿಂಗ ನಂದಿನ ನೋಡೋದೇ ಒಂದು ಖುಷಿ ಅಂತ ಹೇಳ್ಬೋದು. ಅಷ್ಟು ಸುಂದರವಾಗಿತ್ತು. ಈ ನನ್ನ ಮೊದಲನೆಯ ಪ್ರಯಾಣ, ನಿಮ್ಮ ಜೊತೆ ನಮ್ಮ ಪಯಣ. ಮೊದಲನೇ ಪ್ರಯಾಣಕ್ಕೆ ನಿಮ್ಮ ಸಹಕಾರ ಬೆಂಬಲ ನನಗೆ ಮುಂದೇನೂ ಹೀಗೆ ಸಿಗಲಿ. ನನ್ನ ಮುಂದಿನ ಪ್ರಯಾಣ ನಿಮ್ಮ ಜೊತೆ ಹಂಚ್ಕೊತೀನಿ. ಮತ್ತೆ ಸಿಗೋಣ. ವಂದನೆಗಳೊಂದಿಗೆ ನಿಮ್ಮ ಲಕ್ಷ್ಮೀ ಶಯನ.